ದಿನಕ್ಕೆ ಕಾಲಿಟ್ಟ ಉಸ್ತುವಾರಿ ಸುರ್ಜೇವಾಲಾ ಸಭೆ 20 ಶಾಸಕರ ಜೊತೆಗೆ ರಣದೀಪ್ 1-to-1 ಮೀಟಿಂಗ್. ಬೆಳಗ್ಗೆ 11 ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆಯಲಿರುವಂತಹ ಸಭೆ. ಶಾಸಕರ ಅಸಮಾಧಾನ ಶಮನಕ್ಕೆ ರಾಜ್ಯ ಉಸ್ತುವಾರಿ ಪ್ರಯತ್ನ ಪಡ್ತಾ ಇದ್ದಾರೆ. 2 ದಿನಗಳಿಂದ 27 ಶಾಸಕರ ಜೊತೆಗೆ ಸಭೆಯನ್ನ ನಡೆಸಿದ್ದಾರೆ ಸುರ್ಜೇವಾಲಾ. ಡಿ.ಆರ್. ಪಾಟೀಲ್ರಿಂದ ಹಿಡಿದು ರಾಜು ಕಾಗೆವರೆಗೆ ಸಭೆಯನ್ನ ನಡೆಸಿದರು. ಇವತ್ತು ಕೆಲವು ಟ್ರಬಲ್ ಶಾಸಕರ ಜೊತೆಗೆ ಸುರ್ಜೇವಾಲಾ ಸಭೆಯನ್ನ ನಡೆಸಲಿದ್ದಾರೆ. ಮಂಡ್ಯ ಗಣಿಗ ರವಿ, ಮದ್ದೂರು ಉದಯಗೌಡ, ಪೊನ್ನಣ್ಣ, ಮಂಥರಗೌಡ, ಶ್ರೀರಂಗಪಟ್ಟಣದ ದರ್ಶನ್ ಪುಟ್ಟಣ್ಣಯ್ಯ, ನಂಜನಗೂಡು ದರ್ಶನ್ ಧ್ರುವನಾರಾಯಣ್, ನಯನ ಮೋಟಮ್ಮ, ಮಳವಳ್ಳಿ ನರೇಂದ್ರ ಸ್ವಾಮಿ, ಶ್ರೀನಿವಾಸ್ ಸೇರಿ 20 ಶಾಸಕರ ಜೊತೆಗೆ ಸಭೆ ಇದೆ. ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹಿಸಲಿದ್ದಾರೆ ಸುರ್ಜೇವಾಲಾ. ಇದೇ ವೇಳೆ ಪರಮೇಶ್ವರ್, ಜಮೀರ್ ಸೇರಿ ಹಲವು ನಾಯಕರನ್ನ ಭೇಟಿ ಕೂಡ ಮಾಡಲಿದ್ದಾರೆ. ಅಲ್ಪಸಂಖ್ಯಾತ ಘಟಕದ ಮುಖಂಡರ ಭೇಟಿ ಕೂಡ ಇದೆ. ಸುರ್ಜೇವಾಲಾ ಅವರು ಆಲ್ರೆಡಿ 2 ದಿನ ಆಯಿತು ರಾಜ್ಯಕ್ಕೆ ಬಂದು. 2 ದಿನದಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಒಳಗಿನ ಸಮಸ್ಯೆಗಳಿಗೆ ಆಂತರಿಕವಾಗಿ ಏನು ಕಚ್ಚಾಟ ನಡೀತಾ ಇದೆ, ಅಥವಾ ಏನು ಅಸಮಾಧಾನ ಇದೆ, ಅಥವಾ ಏನು ಭಿನ್ನಾಭಿಪ್ರಾಯ ಇದೆ, ಏನು ಬೇಕು ಅಂತ ಬಯಸ್ತಾ ಇದ್ದಾರೆ, ಇವುಗಳ ಬಗ್ಗೆ 1-to-1 ಫೇಸ್ ಟು ಫೇಸ್ ಚರ್ಚೆ ಮಾಡಿದ್ದಾರೆ. ಪತ್ರದ ಮುಖಾಂತರವೋ ಅಥವಾ ಫೋನ್ ಮುಖಾಂತರವೋ ಅಥವಾ ಮಾಧ್ಯಮಗಳ ಮುಖಾಂತರವೋ ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ 1-to-1 ಮಾತಾಡೋಣ, ಆಗ ನಿಮಗೂ ಪರಿಹಾರ ಸಿಗುತ್ತೆ, ನಮಗೂ ಅರ್ಥ ಆಗತ್ತೆ ಅಂತ ಮಾಡ್ತಾ ಇದ್ದಾರೆ. ಇವತ್ತು ಕೆಲವು ಟ್ರಬಲ್ ಶಾಸಕರನ್ನ ಭೇಟಿ ಆಗ್ತಾ ಇದ್ದಾರೆ. ಈ ಟ್ರಬಲ್ ಶಾಸಕರನ್ನ ಯಾಕೆ ಭೇಟಿ ಆಗ್ತಾ ಇದ್ದಾರೆ ಅಥವಾ ಯಾಕೆ ಅವ್ರನ್ನ ಕರೆದು ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಇದರಲ್ಲಿ ಕೆಲವರಿಗೆ ಅನುದಾನ ಬಂದಿಲ್ಲ ಅನ್ನೋದು ಟ್ರಬಲು, ಇನ್ನು ಕೆಲವರಿಗೆ ನಮ್ಮನ್ನು ಗುರುತಿಸ್ತಿಲ್ಲ ಅನ್ನೋದು ಟ್ರಬಲು, ಮತ್ತು ಕೆಲವರಿಗೆ ನಮ್ಮನ್ನು ಮೂಲೆ ಗುಂಪು ಮಾಡಿದ್ದಾರೆ ಅನ್ನೋದು ಟ್ರಬಲು, ಇನ್ನು ಕೆಲವರಿಗೆ ನಮಗೆ ಕ್ಷೇತ್ರದಲ್ಲಿ ಮರ್ಯಾದೆ ಇಲ್ದಿದ್ದಂಗೆ ಆಗ್ತಾ ಇದೆ, ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋದು ಟ್ರಬಲು, ಮತ್ತು ಕೆಲವರಿಗೆ ಕೆಲವರು ನಾಯಕತ್ವವನ್ನು ಒಪ್ಕೊಳ್ಳೋದೇ ಟ್ರಬಲ್ಲು, ಇಲ್ಲ ನಾಯಕತ್ವದ ಬದಲಾವಣೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ನೇರವಾಗಿ CM ಅನ್ನೇ ಬದಲಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲವೂ ಕೂಡ ಟ್ರಬಲ್ ಇದೆ ಕಾಂಗ್ರೆಸ್ನಲ್ಲಿ. ಹಾಗಾಗಿ ಇವ್ರುಗಳನ್ನೆಲ್ಲ ಕರೆದು ಕೂರಿಸಿ ಮಾತಾಡಿ ಇವತ್ತು ಮೀಟಿಂಗ್ ಆಗ್ತಾ ಇರೋದು ಬಹುತೇಕವಾಗಿ ಹೊಸದಾಗಿ ಆಯ್ಕೆ ಆದವರು, ಮೊದಲ ಬಾರಿ ಶಾಸಕರಾದವರನ್ನ ಕರೆದು ಮಾತಾಡಿಸ್ತಾ ಇದ್ದಾರೆ. ಅವ್ರುಗಳಿಗೂ ಒಂದಷ್ಟು ಅಸಮಾಧಾನ ಇದೆ. ಯಾಕೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನಲ್ಲಿರುವಂಥ ಹಿರಿಯ ಶಾಸಕರುಗಳೇ, ಈಗ ನೋಡಿ ರಾಜು ಕಾಗೆ ಅಂತವ್ರಾಗಿರ್ಬೋದು ಅಥವಾ ಬೇರೆ ಬೇರೆ ಹಿರಿಯ ಶಾಸಕರುಗಳೇ ನೇರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ, ಸಚಿವರುಗಳು ನಮ್ಮ ಕೈಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ನಾವು ಪತ್ರ ಬರೆದ್ರೆ ಅದಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಕ್ಷೇತ್ರದಲ್ಲಿ ಅಧಿಕಾರಿಗಳು ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಉಸ್ತುವಾರಿ ಸಚಿವರುಗಳು ನಮ್ಮ ಬಗ್ಗೆ ಗಮನವೇ ಹರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಿರಿಯ ನಾಯಕರುಗಳಿಗೆ ಈ ಥರದ ಪರಿಸ್ಥಿತಿ ಆದರೆ ಇನ್ನು ಹೊಸದಾಗಿ ಆಯ್ಕೆ ಆಗಿರುವ ಗಣಿಗ ರವಿ ಆಗಿರ್ಬೋದು, ನಯನ ಮೋಟಮ್ಮ ಆಗಿರ್ಬೋದು, ದರ್ಶನ್ ಧ್ರುವನಾರಾಯಣ್ ಆಗಿರ್ಬೋದು, ಇವ್ರುಗಳಿಗೆ ಇನ್ಯಾವ ಥರದ ಪರಿಸ್ಥಿತಿ ನಿರ್ಮಾಣ ಆಗಿರ್ಬೋದು ಪ್ರಶ್ನೆ ಇದೆ. ಹಾಗಾಗಿ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಮುಕ್ತವಾಗಿ ಮಾತನಾಡಿ, ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಪಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಈ ಒಂದು ಮೀಟಿಂಗನ್ನು ಕರೆದಿರೋದು. ನಿರಂತರವಾಗಿ ಎಲ್ಲರೂ ಮಾತನ್ನು, ಎಲ್ಲರೂ ಸಮಸ್ಯೆಯನ್ನು ಆಲಿಸ್ಕೊಳ್ತಾ ಇದ್ದಾರೆ. ಇದಾದ ನಂತರ ಇವರು ಜಮೀರ್ ಅಹಮದ್ ಹಾಗೆಯೇ ಗೃಹ ಸಚಿವರನ್ನು ಕೂಡ ಭೇಟಿ ಆಗ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಅವ್ರುಗಳಿಗೂ ಅವ್ರದ್ದೇ ಆದಂಥ ಸಮಸ್ಯೆ ಇದೆ. CM ಬದಲಾವಣೆ ಅಂದಾಗ ಇವ್ರುಗಳ ಹೆಸರು ಕೇಳಿಬಂದಿದೆ, ರಾಜೀನಾಮೆ ಕೊಡಿ ಅಂತ ಕೇಳಿಬಂದಿದೆ. ಹಾಗಾಗಿ ಅವ್ರುಗಳ ಬಳಿ ಏನು ಮಾತಾಡ್ತಾರೆ ಅನ್ನೋದು ಕೂಡ ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಸುರ್ಜೇವಾಲಾ ಅವರಿಗೆ ಆಲ್ಮೋಸ್ಟ್ ಏನು ಪರಿಸ್ಥಿತಿ ಇದೆ ಅನ್ನೋದು ಈಗಾಗಲೇ ಅರ್ಥ ಆಗಿದೆ. ಸೊ ಇವತ್ತಿನ ಮೀಟಿಂಗ್ನಲ್ಲಿ ಇನ್ನೊಂದಷ್ಟು ಜನ ಸಮಸ್ಯೆಗಳನ್ನು ಹೇಳ್ಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾರೆ. ಸುರ್ಜೇವಾಲಾ ಅವರು ಇವತ್ತಿನ ದಿನಚರಿ ಯಾವ ರೀತಿ ಆಗಿದೆ, ಜೊತೆಗೆ ಈಗ ಕಾಂಗ್ರೆಸ್ನ ನಾಯಕರುಗಳು ಈ ಸಮಯವನ್ನು ಸದುಪಯೋಗ ಹೇಗೆ ಪಡ್ಕೊಳ್ತಾ ಇದ್ದಾರೆ ಅಂತ ಶಿವು? ಈಗಾಗಲೇ 2 ದಿನಗಳಿಂದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ನಿರಂತರವಾಗಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಶಾಸಕರ ಜೊತೆ 1-to-1 ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಶಾಸಕರು ಅಸಮಾಧಾನವನ್ನ ಬಹಿರಂಗವಾಗಿ ಹೊರಹಾಕಿದ್ರು, ಕೆಲವು ಶಾಸಕರು ಆಪ್ತರ ಮೂಲಕ ಅಸಮಾಧಾನವನ್ನ ಹೊರಹಾಕಿದ್ರು, ಇನ್ನು ಕೆಲವರು ಅಸಮಾಧಾನ ಒಳಗಡೆ ಇದ್ರು ಕೂಡ ಯಾವ ಕ್ರಮವನ್ನ ತೆಗೆದುಕೊಂಡು ಬಿಡ್ತಾರೋ ಅನ್ನುವಂತಹ ಆತಂಕದಲ್ಲಿ ಒಳಗಡೆನೆ ಇದ್ರು. ಅಸಮಾಧಾನ ಇದ್ರು ಕೂಡ ಎಲ್ಲೂ ಕೂಡ ಅದನ್ನ ತೋರ್ಪಡಿಸ್ಕೊಂಡಿರ್ಲಿಲ್ಲ. ಹಾಗಾಗಿ ಸುರ್ಜೇವಾಲಾ ಇದರ ಒಂದು ಅಭಿಪ್ರಾಯವನ್ನ ಪಡೆಯೋದಕ್ಕೆ 1-to-1 ಸಭೆಗಳನ್ನು ನಡೆಸ್ತಾ ಇದ್ದಾರೆ. ನಿನ್ನೆ 20 ಜನ ಶಾಸಕರ ಜೊತೆ ಸಭೆಯನ್ನು ನಡೆಸಿದ್ರು, ಮೊನ್ನೆ 7 ಜನ ಶಾಸಕರ ಜೊತೆ ಸಭೆಯನ್ನು ನಡೆಸಿದ್ರು, ಇವತ್ತು ಕೂಡ 20 ಜನ ಶಾಸಕರ ಜೊತೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಕಳೆದ 3 ದಿನಗಳಿಂದಲೂ ಕೂಡ ಹಳೆ ಮೈಸೂರು ಭಾಗಕ್ಕೆ ಸಂಬಂಧಪಟ್ಟಂತೆ ಈಗ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಶಾಸಕರ ಜೊತೆ. ಇವತ್ತು ನಯನ ಮೋಟಮ್ಮ, ತರೀಕೆರೆ ಶ್ರೀನಿವಾಸ್, ಕಡೂರು ಆನಂದ್, ಹಾಗೆ ಮಳವಳ್ಳಿ ನರೇಂದ್ರ ಸ್ವಾಮಿ ಜೊತೆಗೆ ದರ್ಶನ್ ಪುಟ್ಟಣ್ಣಯ್ಯ, ಶ್ರೀರಂಗಪಟ್ಟಣ, ಪಾಂಡವಪುರ, ಹಾಗೆ ಬೇರೆ ಬೇರೆ ಶಾಸಕರ ಜೊತೆ ಕೂಡ ಇವತ್ತು ಸಭೆಯನ್ನು ನಡೆಸ್ತಾ ಇದ್ದಾರೆ. ಈ ಸಭೆಯಲ್ಲಿ
ಮತ್ತೆ ಶಾಸಕರ ಅಭಿಪ್ರಾಯಗಳನ್ನ ಸಂಗ್ರಹಿಸುವಂತಹ ಪ್ರಯತ್ನವನ್ನ ಮಾಡಲಿದ್ದಾರೆ. ಅದರಲ್ಲಿ ಇವತ್ತು ಕೂಡ ಮಂಡ್ಯದ ಗಣಿಗಾರರು ಇರ್ಬೋದು, ಮಳವಳ್ಳಿ ನರೇಂದ್ರ ಸ್ವಾಮಿ ಇರ್ಬೋದು, ಇವರು ಬಹಳ ಟ್ರಬಲ್ ಇರುವಂತವರು. ಯಾಕೆಂದ್ರೆ ನೇರವಾಗಿ ಹೇಳಿಕೆಗಳನ್ನ ಕೊಡುವಂತವ್ರು ಈಗಾಗಲೇ ಸಾಕಷ್ಟು ಬಾರಿ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಅವರು ಯಾವ ರೀತಿಯಾದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು ಅನ್ನುವಂತ ಕುತೂಹಲಗಳು ಕೂಡ ಇದೆ. ಯಾಕೆಂದ್ರೆ ನರೇಂದ್ರ ಸ್ವಾಮಿ ಅವರು ಸಚಿವ ಸಂಪುಟಕ್ಕೆ ಸೇರ್ಬೇಕು ಅಂತೇಳಿ ಹಿಂದೆ ಬಹಳಷ್ಟು ಪ್ರಯತ್ನವನ್ನ ಮಾಡಿದ್ದಂತವ್ರು, ಆದ್ರೆ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ. ತದನಂತರದಲ್ಲಿ ಮಾಲಿನ್ಯ ಮಂಡಳಿ ಅಧ್ಯಕ್ಷರನ್ನಾಗಿ ಈಗ ನೇಮಕ ಮಾಡಲಾಗಿದೆ. ಇವತ್ತು ಸುರ್ಜೇವಾಲಾ ಅವರ ಬಳಿ ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನ ಇಡುವಂತ ಸಾಧ್ಯತೆಗಳಿದೆ. ರವಿ ಗಣಿಗ ಅವರು ಡಿಕೆಶಿ ಪರವಾಗಿ ಇವತ್ತು ಮುಖ್ಯಮಂತ್ರಿ ಬದಲಾವಣೆ ಅವರನ್ನ ಸಿಎಂ ಮಾಡ್ಬೇಕು ಅನ್ನುವಂತ ಬೇಡಿಕೆಯನ್ನ ಇಡುವಂತ ಸಾಧ್ಯತೆಗಳಿದೆ. ಹಾಗೆ ನಯನಾ ಮೋಟಮ್ಮ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಮಾತನಾಡುವಂತ ಸಾಧ್ಯತೆಗಳಿದೆ. ಕಡೂರು ಆನಂದ್ ತರೀಕೆರೆ ಶ್ರೀನಿವಾಸ್ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ 1-to-1 ಸಭೆ ಆಗಿರೋದ್ರಿಂದ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಏನ್ ಸುರ್ಜೇವಾಲಾ ಅವರ ಬಳಿ ಹೇಳಿದ್ದೇವೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಇಲ್ಲಿ ಟಾರ್ಗೆಟ್ ಮಾಡೋದಕ್ಕೂ ಬರೋದಿಲ್ಲ. ಆ ಕಾರಣಕ್ಕೆ ಮುಕ್ತವಾದಂತ ಅವಕಾಶ ಇದೆ. ತಮ್ಮ ಮುಕ್ತವಾದಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶಗಳು ಸಿಕ್ಕಿದೆ. ಹಾಗಾಗಿ ಇವತ್ತು 20 ಜನ ಶಾಸಕರು ಯಾರ ಮೇಲೆ ಏನೆಲ್ಲ ದೂರುಗಳನ್ನ ಹೇಳ್ತಾರೆ, ಏನೆಲ್ಲ ಆರೋಪಗಳನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮ ಡೀಟೇಲ್ಸ್ಗಾಗಿ.